ಮಾಡ್ಬೇಕು. ಯಾವಾಗ ವರ್ಷ ದೊಡ್ಡ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ. ಈ ವರ್ಷ ನಮಗೆ ಗ್ರ್ಯಾಂಡ್ ಮಾಡೋಕ್ಕಾಗಲಿಲ್ಲ. ಒಂದು ಅನಿವಾರ್ಯ ಕಾರಣ ಫಂಕ್ಷನ್ ಐತಿ ಸಾರಾ ಮಠದಾಗ. ಅದ್ರ ಸಲುವಾಗಿ ನಮಗೆ ಗ್ರ್ಯಾಂಡ್ ಮಾಡೋಕ್ಕೆ ಯಾವಾಗಲೂ ವರ್ಷ ಏನು ಮಾಡ್ತೀವಿ ನಾವು ಇದು ದೊಡ್ಡ ಪ್ರಮಾಣದಾಗ ಮಾಡಿ ಯಾರಿಗಾರ ಒಬ್ಬರಿಗೂ ಗೆಸ್ಟ್ ಮಾಡಿ ಸನ್ಮಾನ ಮಾಡ್ತಿದ್ವಿ. ಗುರುವಿನ ಮಹತ್ವ ಏನು ಅನ್ನೋದು ಒಂದು ಇದು ಹೇಳಕ್ಕೆ ಗೆಸ್ಟ್ ಕರೀತಿದ್ವಿ. ಈ ವರ್ಷ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಗುರುಗಳಾದ ಶಿವಗುಡಿಯ ಅರ್ಚಕರಾದ ಶ್ರೀ ಗದಗಯ್ಯ ಹಿರೇಮಠವರಿಗೆ ಮಾಡಕತ್ತೀವಿ. ಅವರು ಮತ್ತು ಅವರಿಗೆ ಬಸಯ್ಯ ಹಿರೇಮಠ ಇವರಿಬ್ಬರಿಗೂ ಹಿಂಗೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಗ್ರಹಗಳ ಸಂಚಲನೆ ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲಿ ಎಲ್ಲ ಗ್ರಹಗಳು ಅಂದ್ರೆ 9 ಗ್ರಹಗಳ ಸಂಚಲನೆ ಅಂತ ಹೇಳ್ತೀವಿ. ಸಂಚಲನೆ ನಮ್ಮ ಜೀವನದಲ್ಲಿ ಏನಂತ ತೋರಿಸ್ಕೊಡ್ತಂದ್ರೆ ಎಲ್ಲ ಕಷ್ಟ ನೋವು ಏನೇ ಒಂದು ಜೀವನದಲ್ಲಿ ಏನಿದ್ರು ಅವು ಎಲ್ಲವನ್ನು ತೋರಿಸ್ಕೊಡ್ತಕ್ಕಂಥದ್ದು ಗ್ರಹ ಚಲನೆ ಅಂತ ಹೇಳ್ತೀವಿ. ಅದಕ್ಕೆ ಗುರುವಿನ ಒಂದು ಅನುಗ್ರಹ ಇತ್ತು ಅಂತಂದ್ರೆ ಆ ಗ್ರಹಗಳು ಸಹಿತ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಗುರು ಅಂದ್ರೆ ಯಾರು? ಒಂದು ನಂಬಿಕೆ ಅಂತ ಹೇಳ್ತೀವಿ. ಯಾಕಂದ್ರೆ ಜೀವನದಲ್ಲಿ ಯಾರ ಮೇಲೆ ನಂಬಿಕೆ ಇಡ್ತಿರೋ ಗೊತ್ತಿಲ್ಲ, ತಂದೆ ತಾಯಿಯರು ಸಹಿತ ಒಂದು ನಂಬಿಕೆ ಅಂತ ಹೇಳ್ತೀವಿ. ಯಾರ ಮೇಲೆ ನಂಬಿಕೆ ಇಡ್ತಿರೋ ಗೊತ್ತಿಲ್ಲ, ಗುರುವಿನ ಮೇಲೆ ನೀವು ನಂಬಿಕೆ ಇಟ್ಟರೆ ಎಂತ ನೀವು ಕಷ್ಟದಾಗ ಇದ್ದೀರಿ ಅಂತಂದ್ರೂ ಅವ ನಿಮ್ಮನ್ನ ಮೇಲಕ್ಕೆ ಎತ್ತುವಂತ ಶಕ್ತಿ ಯಾರ ಹತ್ರ ಐತಿ? ಆ ಗುರುವಿನ ಹತ್ರ ಐತಿ ಅಂತ ಹೇಳ್ತೀವಿ. ಅದಕ್ಕಾಗಿ ಒಂದು ಗುರುವಿನ ಭಜನೆ ಅಂತ ಹೇಳ್ತೀವಿ. ಭಜನೆಯನ್ನು ಆಲ್ಮೋಸ್ಟ್ ಎಲ್ಲಿ ಮಾಡ್ತೀರಿ ನೀವು? ಎಲ್ಲಿ ಮಾಡ್ತೀರಿ ಭಜನೆ? ದೇವಸ್ಥಾನ, ನದಿ ತೀರದಲ್ಲಿ ಭಜನೆಯನ್ನು ಮಾಡಿದರೆ ಅದರ ಪೂರ್ಣ ಫಲ ಪ್ರಾಪ್ತಿ ಸಿಗ್ತದ ಅಂತ ಹೇಳ್ತೀವಿ. ಅಂದ್ರೆ ಶಾಸ್ತ್ರದೊಳಗೆ ಏನೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಸಹಿತ ಅದು ಎಲ್ಲಿ ಸಲ್ಲುತ್ತದೆ ಪೂಜೆ? ದೇವಸ್ಥಾನ, ನದಿ ತೀರ ಅಂತ ಹೇಳ್ತೀವಿ. ಯಾಕಂದ್ರೆ ನದಿ ತೀರದಲ್ಲಿ ಶುಭ್ರವಾಗಿರ್ತಕ್ಕಂಥ ಜಾಗ ಅಂತ ಹೇಳ್ತೀವಿ. ನದಿ ತೀರ ಪ್ಲಸ್ ದೇವಸ್ಥಾನ ಶುಭ್ರವಾಗಿರ್ತಕ್ಕಂಥ ಜಾಗ. ಏನೇ ಒಂದು ಪೂಜೆ ಪುನಸ್ಕಾರ ಜಪ ತಪ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಮಾಡಿದ್ರಿ ಅಂತಂದ್ರೆ ಎಲ್ಲವೂ ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇವತ್ತಿನ ದಿವಸ ಗುರು ಪೂರ್ಣಿಮೆ ಅಂತ ಹೇಳ್ತೀವಿ. ಅಂದ್ರೆ ಗುರುವಿನ ಒಂದು ಮಹತ್ವ ಅಂತ ಹೇಳ್ತೀವಿ. ಅಂದ್ರೆ ಗುರು ಸಾಕ್ಷಾತ್ಕಾರ ಎಲ್ಲ ರೀತಿಯಿಂದ ನಮಗೆ ಕೊಟ್ಟಿರ್ತಕ್ಕಂಥ ದಿನ ಅಂತ ಹೇಳ್ತೀವಿ. ಆ ಗುರುವಿನ ಸ್ಮರಣೆಯನ್ನು ಮಾಡ್ಕೊಂತ ನಾವು ಹೋದ್ವಿ ಅಂತಂದ್ರೆ ಜೀವನದಲ್ಲಿ ಎಲ್ಲಾ ರೀತಿಯಿಂದ ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳ್ತೀವಿ. ಅದಕ್ಕಾಗಿ ನೋಡ್ರಿ ಎಷ್ಟೋ ವರ್ಷಗಳಿಂದ ಭಜನೆಯನ್ನ ಮಾಡ್ತಾರೆ ದೇವಸ್ಥಾನದೊಳಗೆ ಇವರು. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಭಜನೆ ಬರೋದಕ್ಕಿಂತ ಎಲ್ಲರೂ ಶೋಕಿಗೆ ಬರ್ತಾರ ನಾನೇ ಹೇಳ್ತೀನಿ. ಯಾಕಂದ್ರೆ ಯಾರು ಕರೆಕ್ಟಾಗಿ ದೇವಸ್ಥಾನಕ್ಕೆ ಬರಲ್ಲ, ಟೈಮ್ ಸರಿ ಬರಲ್ಲ. ಒಂದು ದೇವಸ್ಥಾನಕ್ಕೆ ಬರ್ತೀರ ಅಂದ್ರೆ ಟೈಮ್ ಸರಿ ಬರಲ್ಲ. ದೇವಸ್ಥಾನಕ್ಕೆ ಬಂದ ಮೇಲೆ ಸರಿಯಾಗಿ ಕೂಡಲ್ಲ, ಲೈನ್ ಪ್ರಕಾರ ಕೂಡಬೇಕು. ಏನೇ ಒಂದು ಆಚಾರ ವಿಚಾರ ಪದ್ಧತಿ ಇರ್ತಂತಂದ್ರು ಸರಿಯಾಗಿ ಮಾಡ್ಬೇಕು ಅಂತ ಹೇಳ್ತೀವಿ. ಒಂದು ಲೈನ್ ಪ್ರಕಾರ ಕೂಡಬೇಕು, ಒಂದು ಶಿಸ್ತು ಅನ್ನೋದಿರಬೇಕು. ಗುರುವಿನ ಪಾಠಶಾಲೆ ನೀವು ನೋಡಿರ್ಬೇಕು. ನಮ್ಮ ಸಿಂದಗಿ ಮಠ ಹೆಂಗಿರ್ತದ್ರಿ, ಗುರುಗಳು ಶಿಷ್ಯರು ಕಲಿತಿರ್ತಾರೆ, ಹೆಂಗ್ ಕೂಡಿರ್ತಾರ ಅವರು ಕರೆಕ್ಟ್ ಲೈನ್ ಪ್ರಕಾರ ಕೂಡ್ತಾರ. ಗುರು ಹೇಳಕತ್ತ ಅಂದ್ರೆ ಕರೆಕ್ಟ್ ಒಂದೇ ಉಚ್ಚಾರಣೆಯಲ್ಲಿ ಹೇಳ್ತಿರ್ತಾರ. ಹಂಗೆ ಒಂದು ಗುರುವಿನ ಸನ್ನಿಧಿ ಆಗಲಿ ಅಥವಾ ಒಂದು ದೇವಸ್ಥಾನ ಆಗಲಿ ನೀವು ಬಂದಿರ್ತೀರ ಅಂತಂದ್ಮೇಲೆ ಅಲ್ಲಿ ಆಚಾರ ವಿಚಾರ ಶಿಸ್ತು ಅನ್ನೋದು ಇರ್ತದೆ. ಕರೆಕ್ಟಾಗಿ ನೀವು ಕುತ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಅಂತಂದ್ರೆ ನಮಗೂ ಖುಷಿ ಇರ್ತದ. ನೀವು ಹೆಂಗೋ ಕುತ್ಕೊಂಡು ಹೆಂಗೋ ಪೂಜೆ ಮಾಡಿ ಹೋದ್ರಿ ಅಂತಂದ್ರೆ ಅದು ದೇವರಿಗೆ ಸಲ್ಲಲ್ಲ ಅಂತ ಹೇಳ್ತೀವಿ. ಅದಕ್ಕಾಗಿ ಬರ್ತಕ್ಕಂಥವ್ರು ಸಹಿತ ಒಳ್ಳೆ ರೀತಿಯಿಂದ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಜಪ ತಪ ಏನೇ ಒಂದು ಭಜನೆ ಮಾಡ್ತೀರಿ ಅಂದ್ರೆ ಒಂದು ಶಿಸ್ತಿರಲಿ. ಇಷ್ಟು ದಿವಸ ನೀವು ಏನ್ ಮಾಡ್ರಿ ನಂಗೆ ಅದು ಗೊತ್ತಿಲ್ಲ. ಇನ್ಮೇಲೆ ಏನೋ ಬರ್ತೀರಿ ಅಂತಂದ್ಮೇಲೆ ಕರೆಕ್ಟಾಗಿ ಲೈನ್ ಪ್ರಕಾರ ಕೂತ್ಕೊಂಡು ಭಜನೆ ಮಾಡ್ತೀರಿ ಅಂದ್ರೆ ಚಂದ ಎಲ್ಲರೂ ಒಳ್ಳೆ ರೀತಿಯಿಂದ ಎಲ್ಲರ ಕಡೆನೂ ಮೊಬೈಲ್ ಅದು ಎಲ್ಲರ ಕಡೆ ಶೇರ್ ಮಾಡ್ಕೋರಿ, ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಹೇಳ್ರಿ. ಒಬ್ಬರೇ ಹೇಳೋದು ಅದು ಒಬ್ಬರೇ ಅವ್ರ ನಾಮ ಸ್ಮರಣೆ ಅವ್ರವ್ರು ಹೇಳ್ತಿರ್ತಾರೆ ಅಷ್ಟೇ. ಎಲ್ಲರೂ ಹೇಳೋದ್ರಿಂದ ಚಲೋ ಆಗ್ತದೆ ಅಂತ ಹೇಳ್ತೀವಿ.